ಸುಪರ್ತ್ರಿ ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ, ಸ್ಪಾಟಲ್ಲೇ ಪರಿಹಾರ. ನೀವು ನೋಡಿದ್ದೀರಿ ಇಂಥೆಂಥದ್ದೋ ಸಮಸ್ಯೆಗಳಿಗೆ ಯಾರ್ಯಾರೆಲ್ಲ ಸ್ಪಂದಿಸಬೇಕಾಗತ್ತೆ. ಅದರ ಬದಲಾಗಿ ಸುಪರ್ತ್ರಿ ಮುಖಾಂತರ ರಾಜಕಾರಣಿಗಳನ್ನು ಅಧಿಕಾರಿಗಳನ್ನು ಅಲ್ಲಿಗೆ ಓಡಿಸಿ ಆ ಕೆಲಸ ಮಾಡಿಸಿದಂಥ ಖ್ಯಾತಿ ಸುಪರ್ತ್ರಿಗಿದೆ. ಆಮೇಲೆ ಯಾರಿಗಾದ್ರೂ ತೊಂದರೆ ಆದಾಗ ಜನಸಾಮಾನ್ಯರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಒಂದು ಸುದ್ದಿ ಸರ್, ಈ ಸುದ್ದಿ ಇನ್ನೂ ಆನ್ ಏರ್ ಮಾಡಿಲ್ಲ ನಾವು. ನೀರಿನ ಸಮಸ್ಯೆ. ನಮ್ಮ ಕ್ಯಾಮ್ರಾಮ್ಯಾನ್ ಮತ್ತು ರಿಪೋರ್ಟರ್ ಹೋಗಿ ಆ ಸುದ್ದಿಯನ್ನು ಕ್ಯಾಪ್ಚರ್ ಮಾಡ್ತಾ ಇದ್ರು. ಕ್ಯಾಪ್ಚರ್ ಮಾಡಿ ಆಫೀಸಿಗೆ ತಂದು ಅಲ್ಲಿಂದ ನಮ್ಗೆ ಕಳಿಸ್ಬೇಕಂತೆ. ಅಷ್ಟಕ್ಕೆ ಮೊದಲೇ ಅಧಿಕಾರಿಗಳು ಓಡ್ ಬಂದು ಕೆಲಸ ಮಾಡಿ ಜೈ ಹೋ ಅಂದಿದ್ದಾರೆ. ಪ್ರಾಬ್ಲಮ್ ಬಗ್ಗೆ ಶೂಟ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಸುಪರ್ತ್ರಿಗೆ ಇನ್ನೂ ಕೂಡ ಈ ವೇದಿಕೆಯಲ್ಲಿ ಆ ಸ್ಟೋರಿ ಬರಲಿಲ್ಲ. ಆದರೆ ಸುಪರ್ತ್ರಿ ಅವರು ಈ ಸುದ್ದಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಸಂಬಂಧಪಟ್ಟವರಿಗೆ ಗೊತ್ತಾಯಿತು ಅಷ್ಟೇ. ಏನಾಯಿತು? ಕೆಲಸ ಆಯಿತು. ಸುಪರ್ತ್ರಿ ಎಂಟ್ರಿಗೆ ಪಾಲಿಕೆ ಆಫೀಸರ್ಸ್ ತಂಡ ಹೊಡೆದೋಗ್ಬಿಟ್ರು. ರಾತ್ರಿ ಕೆಲಸ ಮಾಡಿ ಮುಗಿಸೇ ಬಿಟ್ರು. ನಮ್ಮ ಕ್ಯಾಮರಾಮ್ಯಾನ್ ಹೋದ್ರು, ರಿಪೋರ್ಟರ್ ಹೋದ್ರು, ಆ ಸ್ಟೋರಿ ಬಗ್ಗೆ ಶೂಟ್ ಮಾಡಿ ತಗೊಂಬಂದ್ರು. ಇನ್ನು ನಾಳೆಗೋ ನಾಡಿದ್ದಕ್ಕೋ ನಮ್ಗೆ ಕಳಿಸ್ಬೇಕು ಅಂದರೆ ಸುಪರ್ತ್ರಿ ಹಂಗಿರತ್ತಲ್ವಾ, ಒಮ್ಮೊಮ್ಮೆ ಆಲ್ರೆಡಿ ರೆಡಿ ಸ್ಟೋರಿ ಇರುತ್ತೆ. ಅಷ್ಟಾಗೋ ಆ ಕಡೆಯಿಂದ ಫೋನ್ ಬಂತು, ಸರ್ ಇಲ್ಲೆಲ್ಲ ಕೆಲಸ ಆಗಿದೆ. ಅರೇ ವಾ, ಕ್ಯಾ ಬಾತ್, ಒಳ್ಳೆ ವಿಚಾರ. ಅದು ನಿಮ್ಗೆ ತೋರಿಸ್ಬೇಕಲ್ಲ. ನೋಡಿ ಏನಾಗಿದೆ ಅಂತ ಹೇಳ್ತೀನಿ. ನಾವು ಹೋಗಿ ಆ ಪ್ರಾಬ್ಲಮ್ನ ಬಗ್ಗೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಂಡು ಬಂದ್ವಿ. ಇನ್ನೂ ಸ್ಟೋರಿ ಆನ್ ಏರ್ ಮಾಡಲಿಲ್ಲ, ನಾವು ಯಾರನ್ನ ತೋರಿಸ್ಲಿಲ್ಲ, ಯಾರಿಗೂ ಬೈಲಿಲ್ಲ, ಯಾರಿಗೂ ಪ್ರಶ್ನೆ ಕೇಳಲಿಲ್ಲ. ಅದರ ಅಧಿಕಾರಿಗಳಿಗೆ ಗೊತ್ತಾಯಿತು, ಇನ್ನೇನಾದರೂ ಹೋದರೆ ಫೋಟೋ ಹಾಕಿಬಿಟ್ಟು ಬಹಿರಂಗ ಹರಾಜು ಮಾಡ್ತಾರೆ ಅಂಥೇಳಿ ಎಲ್ಲಿ ಸುದ್ದಿ ಆಗಿಬಿಡುತ್ತೆ ಅದಕ್ಕಿಂತ ಮೊದಲೇ ಮಾಡಬೇಡ ಅಂತೇಳಿ ಪಟಾಪಟ್ ಬಂದು ರೆಡಿ ಮಾಡಿ ಹೋಗಿದ್ದಾರೆ. ಅವ್ರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಮೊದಲು ಹೆಂಗಾಯಿತು ಹೆಂಗಿತ್ತು ಎಲ್ಲ ನೋಡ್ಕೊಂಬನ್ನಿ. ಎರಡನೇ ಅತಿ ದೊಡ್ಡ ಖಾಸಗಿ ಬಸ್ ನಿಲ್ದಾಣ. ಹಳ್ಳ ಹಿಡಿದಿತ್ತು 2 ನೀರಿನ ಘಟಕಗಳು. ಲಕ್ಷ ಖರ್ಚು, ಎಲ್ಲವೂ ವೇಸ್ಟ್. ಎಸ್, ಅದು ರಾಜ್ಯದ ಎರಡನೇ ಅತಿ ದೊಡ್ಡ ಖಾಸಗಿ ಬಸ್ ನಿಲ್ದಾಣ. ಅಲ್ಲಿಗೆ ಪ್ರತಿನಿತ್ಯ ಬೇರೆ ಬೇರೆ ಊರುಗಳಿಂದ ಸಾವಿರಾರು ಜನ ಬರ್ತಾರೆ. ಹಾಗಾಗಿ ಮಹಾನಗರ ಪಾಲಿಕೆಯವರು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ನೀರಿನ ಘಟಕ ಸ್ಥಾಪನೆ ಮಾಡಿತ್ತು. ಆದ್ರೆ ನಿರ್ವಹಣೆ ಇಲ್ಲದೆ, ನೀರು ಬರದೆ ಪ್ರಯಾಣಿಕರು ಕುಡಿಯುವ ನೀರಿಗೆ ಪರದಾಡುತ್ತಿದ್ರು. 2 ಕುಡಿಯುವ ನೀರಿನ ಘಟಕಗಳನ್ನ ಸ್ಥಾಪನೆ ಮಾಡಿದೆ. ಆದರೆ 2 ಸಹ ಕೆಟ್ಟು ನಿಂತು ಸುಮಾರು ತಿಂಗಳುಗಳೇ ಆಗಿದೆ. ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ 2 ನೀರಿನ ಘಟಕಗಳಿದ್ದರೂ ಕುಡಿಯುವ ನೀರಿಲ್ಲದೆ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮಹಾನಗರ ಪಾಲಿಕೆ ನಿರ್ವಹಣೆ ಮಾಡುತ್ತಿರುವ ಖಾಸಗಿ ಬಸ್ ನಿಲ್ದಾಣದಲ್ಲಿ 2023ರಲ್ಲಿ 2 ಲಕ್ಷ ರೂಪಾಯಿನಂತೆ 2 ನೀರಿನ ಘಟಕಗಳನ್ನು ಖಾಸಗಿ ಬಸ್ ನಿಲ್ದಾಣದಲ್ಲಿ ಅಳವಡಿಸಲಾಗಿತ್ತು. ಆದರೆ ನೀರಿನ ಘಟಕ ಇದ್ದರೂ ಪ್ರಯಾಣಿಕರಿಗೆ ಕುಡಿಯುವ ನೀರಿಲ್ಲದೆ ಜನ ಹಣ ನೀಡಿ ನೀರು ಕುಡಿಯುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮಹಾನಗರ ಪಾಲಿಕೆಯ ಹಣ ಪೋಲಾಗುತ್ತಿತ್ತು. ಜೊತೆಗೆ ಜನ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದರು. ಸಮಸ್ಯೆ ಅರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟು ಸುದ್ದಿ ಮಾಡಿಕೊಂಡು ಬಂದಿತ್ತು ಅಷ್ಟೇ. ನೋಡಬಹುದು, ಪ್ರತಿನಿತ್ಯ ಶಿವಮೊಗ್ಗದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಾವಿರಾರು ಜನರು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಕುಡಿಲಿಕ್ಕೆ ಅಂತ ಹೇಳಿ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಮಹಾನಗರ ಪಾಲಿಕೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ 2 ಘಟಕಗಳನ್ನ ಸ್ಥಾಪನೆ ಮಾಡಿರುವಂತದ್ದು. ಆದ್ರೆ 2 ಘಟಕಗಳು ಇವಾಗ ದುರಸ್ತಿಯಾಗಿದೆ. ಕುಡಿಲಿಕ್ಕೆ ನೀರಿಲ್ಲದೆ ಇಲ್ಲಿನ ಜನರು ಪ್ರಯಾಣಿಕರು ಬರ್ತಾರೆ, ಅವರು ಪ್ರತಿನಿತ್ಯ ದುಡ್ಡನ್ನ ಕೊಟ್ಟು ಖರೀದಿಯನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ವರದಿಗೂ ಮುನ್ನ ಎಚ್ಚೆತ್ತ ಮಹಾನಗರ ಪಾಲಿಕೆ. ಇನ್ನು ಕುಡಿಯುವ ನೀರಿನ ಘಟಕದ ಸುದ್ದಿ ಮಾಡಿಕೊಂಡು ಬರ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತರು. ಇನ್ನೇನು ಸುದ್ದಿ ಪ್ರಸಾರ ಆಗಬೇಕು ಅನ್ನೋ ಅಷ್ಟರಲ್ಲಿ ಪಟಾಪಟ್ ಘಟಕ ಸರಿ ಮಾಡಿ ಹೋಗಿದ್ದಾರೆ. ಈಗ ಖಾಸಗಿ ಬಸ್ ನಿಲ್ದಾಣದಲ್ಲಿದ್ದಾರೆ, ನಿಮಗೆ ತೋರಿಸ್ತಾನೆ. ಅವತ್ತು ನೀರು ಬರ್ತಿರ್ಲಿಲ್ಲ,
ಆದರೆ ಇವತ್ತು ಸುದ್ದಿ ಬಿತ್ತರಿಸಿರ್ಲಿಲ್ಲ, ಕೇವಲ ನಾವು ವಿಡಿಯೋನ ಮಾಡ್ಕೊಂಡು ಹೋಗಿದ್ವಿ. ಅಸಲೇ ಅಧಿಕಾರಿಗಳು ನಾವು ಅದನ್ನು ದುರಸ್ತಿಗೊಳಿಸ್ತೀವಿ, ಯಾವುದೇ ರೀತಿ ಸುದ್ದಿಯನ್ನು ಮಾಡಬೇಡಿ, ಆ ನೀರು ಸರಿ ಮಾಡ್ತೀವಿ ಅನ್ನುವಂಥ ಆ ಮಾತನ್ನ ಹೇಳಿದ್ರು. ಅದರಂತೆ ಈಗ ನೀರು ಬರೋ ಹಾಗೆ ಮಾಡ್ಕೊಂಡಿದ್ದಾರೆ. ಒಂದೇ ದಿನಕ್ಕೆ ಬಂತು ನೀರು. ಒಂದೇ ದಿನದಲ್ಲಿ ಖಾಸಗಿ ನಿಲ್ದಾಣದ ನೀರಿನ ಘಟಕದಲ್ಲಿ ನೀರು ಬಂದಿದೆ. ಬೇರೆ ಬೇರೆ ಊರುಗಳಿಂದ ಬರೋ ಪ್ರಯಾಣಿಕರು ಹಣ ನೀಡಿ ನೀರು ಕುಡಿಯುತ್ತಿದ್ದ ಸಮಸ್ಯೆಗೆ ಮುಕ್ತಿ ಸಿಕ್ಕಿದ್ದು 6 ತಿಂಗಳಿಂದ ಬಗೆಹರಿಯದ ಸಮಸ್ಯೆ ಇದೀಗ ಕ್ಲಿಯರ್ ಆಗಿದೆ. ಇದೀಗ ಪ್ರಯಾಣಿಕರು ರಿಪಬ್ಲಿಕ್ ಕನ್ನಡದ ಸೂಪರ್ 3ಗೆ ಧನ್ಯವಾದ ತಿಳಿಸಿ ಜೈಕಾರ ಹಾಕಿದ್ದಾರೆ. ಇಲ್ಲಿ 2 ನೀರಿನ ವ್ಯವಸ್ಥೆ ಮಾಡಿದ 4 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಈಗೊಂದು 6 ತಿಂಗಳ ನೀರಿನ ಸಮಸ್ಯೆ ಇತ್ತು, ಸರಿ ಇಲ್ಲ. ಈಗ ಬಂದೆಲ್ಲ ಸರಿ ಮಾಡಿಕೊಟ್ಟಿದ್ದಾರೆ. ಈಗ ಸುಗಮವಾಗಿ ನೀರು ಬರ್ತಾ ಉಂಟು. ಅಂತ ನಾವು ಅವ್ರಿಗೆ ಧನ್ಯವಾದ ಅರ್ಪಿಸ್ಕೊಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು ಅಂತೇಳಿ ಹೇಳ್ತೀವಿ ಸರ್. ಮೊನ್ನೆ ರಿಪಬ್ಲಿಕ್ ಟಿವಿಯವರು ನೀರು ಬರ್ತಿಲ್ಲ ಅಂತ ಇದು ಮಾಡಿದ್ರು. ಈಗ ಮೊನ್ನೆ ಒಂದು ಮುನ್ಸಿಪಾಲಿಟಿ ರೆಡಿ ಮಾಡೋಗಿದ್ದಾರೆ. ಈಗ ಸರಿಯಾಗಿ ನೀರು ಬರ್ತಾ ಇದೆ ಸರ್. ಕುಡಿಲಿಕ್ಕೆ ಸಮಸ್ಯೆ ಆಗ್ತಾಯಿಲ್ಲ, ಸಮಸ್ಯೆ ಐತೆ ಸರ್, ಬರ್ತಿರ್ಲಿಲ್ಲ ನೀರು. ಈಗ ಇವ್ರು ಮಾಡೋದ್ಮೇಲೆ ಸರಿಯಾಗಿ ಬರ್ತಾ ಇದೆ ನೀರು. ರಿಪಬ್ಲಿಕ್ ಟಿವಿಯವರು ಮನವಿ ಮಾಡಿದ್ದಕ್ಕೆ ನೀರು ಬರೋಂಗೆ ಆಗಿದೆ ಸರ್ ಈಗ ಮುನ್ಸಿಪಾಲಿಟಿಯಿಂದ. ಆರ್ ಕನ್ನಡದವರು ರಿಪಬ್ಲಿಕ್ ಕನ್ನಡದವರು ಬಂದು ಸುದ್ದಿ ಮಾಡಿದ ಮೇಲೆ ಈಗ ನೀರು ಚೆನ್ನಾಗಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಒಟ್ಟಾರೆ ಸುದ್ದಿ ಬಿತ್ತರಿಸುವ ಮುನ್ನವೇ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಿದೆ. ಇದು ಸೂಪರ್ 3 ಪವರ್. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ, ಸ್ಪಾಟ್ ಅಲ್ಲೇ ಪರಿಹಾರ. ನೀವು ನೋಡಿದ್ದೀರಿ ಇಂಥದ್ದೋ ಸಮಸ್ಯೆಗಳಿಗೆ ಯಾರ್ಯಾರೆಲ್ಲ ಸ್ಪಂದಿಸಬೇಕಾಗತ್ತೆ. ಅದರ ಬದಲಾಗಿ ಸೂಪರ್ 3 ಮುಖಾಂತರ ರಾಜಕಾರಣಿಗಳನ್ನು, ಅಧಿಕಾರಿಗಳನ್ನು ಅಲ್ಲಿಗೆ ಓಡಿಸಿ ಆ ಕೆಲಸ ಮಾಡಿಸಿದಂಥ ಖ್ಯಾತಿ ಸೂಪರ್ 3ಗಿದೆ. ಆಮೇಲೆ ಯಾರಿಗಾದ್ರೂ ತೊಂದರೆ ಆದಾಗ ಜನಸಾಮಾನ್ಯರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಒಂದು ಸುದ್ದಿ ಸರ್, ಈ ಸುದ್ದಿ ಇನ್ನೂ ಆನ್ ಏರ್ ಮಾಡಿಲ್ಲ ನಾವು. ನೀರಿನ ಸಮಸ್ಯೆ. ನಮ್ಮ ಕ್ಯಾಮ್ರಾಮ್ಯಾನ್ ಮತ್ತು ರಿಪೋರ್ಟರ್ ಹೋಗಿ ಆ ಸುದ್ದಿಯನ್ನು ಕ್ಯಾಪ್ಚರ್ ಮಾಡ್ತಾ ಇದ್ರು. ಕ್ಯಾಪ್ಚರ್ ಮಾಡಿ ಆಫೀಸಿಗೆ ತಂದು ಅಲ್ಲಿಂದ ನಮ್ಗೆ ಕಳಿಸ್ಬೇಕಂತೆ. ಅಷ್ಟಕ್ಕೆ ಮೊದಲೇ ಅಧಿಕಾರಿಗಳು ಓಡ್ ಬಂದು ಕೆಲಸ ಮಾಡಿ ಜೈ ಹೋ ಅಂದಿದ್ದಾರೆ. ಪ್ರಾಬ್ಲಮ್ ಬಗ್ಗೆ ಶೂಟ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಸೂಪರ್ 3ಗೆ ಇನ್ನೂ ಕೂಡ ಈ ವೇದಿಕೆಯಲ್ಲಿ ಆ ಸ್ಟೋರಿ ಬರಲಿಲ್ಲ. ಆದರೆ ಸೂಪರ್ 3 ಅವರು ಈ ಸುದ್ದಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಸಂಬಂಧಪಟ್ಟವರಿಗೆ ಗೊತ್ತಾಯಿತು ಅಷ್ಟೇ. ಏನಾಯಿತು? ಕೆಲಸ ಆಯಿತು. ಸೂಪರ್ 3 ಎಂಟ್ರಿಗೆ ಪಾಲಿಕೆ ಆಫೀಸರ್ಸ್ ತಂಡ ಹೊಡೆದೋಗ್ಬಿಟ್ರು. ರಾತ್ರಿ ಕೆಲಸ ಮಾಡಿ ಮುಗಿಸೇ ಬಿಟ್ರು. ನಮ್ಮ ಕ್ಯಾಮರಾಮ್ಯಾನ್ ಹೋದ್ರು, ರಿಪೋರ್ಟರ್ ಹೋದ್ರು, ಆ ಸ್ಟೋರಿ ಬಗ್ಗೆ ಶೂಟ್ ಮಾಡಿ ತಗೊಂಬಂದ್ರು. ಇನ್ನು ನಾಳೆಗೋ ನಾಡಿದ್ದಕ್ಕೋ ನಮ್ಗೆ ಕಳಿಸ್ಬೇಕು ಅಂದರೆ ಸೂಪರ್ 3 ಹಂಗಿರುತ್ತಲ್ವಾ, ಒಮ್ಮೊಮ್ಮೆ ಆಲ್ರೆಡಿ ರೆಡಿ ಸ್ಟೋರಿ ಇರುತ್ತೆ. ಅಷ್ಟಾಗೋ ಆ ಕಡೆಯಿಂದ ಫೋನ್ ಬಂತು, ಸರ್ ಇಲ್ಲೆಲ್ಲ ಕೆಲಸ ಆಗಿದೆ. ಅರೇ ವಾ, ಕ್ಯಾ ಬಾತ್, ಒಳ್ಳೆ ವಿಚಾರ. ಅದು ನಿಮ್ಗೆ ತೋರಿಸ್ಬೇಕಲ್ಲ. ನೋಡಿ ಏನಾಗಿದೆ ಅಂತ ಹೇಳ್ತೀನಿ. ನಾವು ಹೋಗಿ ಆ ಪ್ರಾಬ್ಲಮ್ನ ಬಗ್ಗೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಂಡು ಬಂದ್ವಿ. ಇನ್ನೂ ಸ್ಟೋರಿ ಆನ್ ಏರ್ ಮಾಡಲಿಲ್ಲ, ನಾವು ಯಾರನ್ನ ತೋರಿಸ್ಲಿಲ್ಲ, ಯಾರಿಗೂ ಬೈಲಿಲ್ಲ, ಯಾರಿಗೂ ಪ್ರಶ್ನೆ ಕೇಳಲಿಲ್ಲ. ಅದರ ಅಧಿಕಾರಿಗಳಿಗೆ ಗೊತ್ತಾಯಿತು, ಇನ್ನೇನಾದರೂ ಹೋದರೆ ಫೋಟೋ ಹಾಕಿಬಿಟ್ಟು ಬಹಿರಂಗ ಹರಾಜು ಮಾಡ್ತಾರೆ ಅಂಥೇಳಿ, ಎಲ್ಲಿ ಸುದ್ದಿ ಆಗಿಬಿಡುತ್ತೆ ಅದಕ್ಕಿಂತ ಮೊದಲೇ ಮಾಡಬೇಡ ಅಂತೇಳಿ ಪಟಾಪಟ್ ಬಂದು ರೆಡಿ ಮಾಡಿ ಹೋಗಿದ್ದಾರೆ. ಅವ್ರಿಗೆ ಕೂಡ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಮೊದಲು ಹೆಂಗಾಯಿತು, ಹೆಂಗಿತ್ತು ಎಲ್ಲ ನೋಡ್ಕೊಂಬನ್ನಿ. ಎರಡನೇ ಅತಿ ದೊಡ್ಡ ಖಾಸಗಿ ಬಸ್ ನಿಲ್ದಾಣ. ಹಳ್ಳ ಹಿಡಿದಿತ್ತು 2 ನೀರಿನ ಘಟಕಗಳು. ಲಕ್ಷ ಖರ್ಚು, ಎಲ್ಲವೂ ವೇಸ್ಟ್.
ಎಸ್, ಅದು ರಾಜ್ಯದ ಎರಡನೇ ಅತಿದೊಡ್ಡ ಖಾಸಗಿ ಬಸ್ ನಿಲ್ದಾಣ. ಅಲ್ಲಿಗೆ ಪ್ರತಿನಿತ್ಯ ಬೇರೆ ಬೇರೆ ಊರುಗಳಿಂದ ಸಾವಿರಾರು ಜನ ಬರ್ತಾರೆ. ಹಾಗಾಗಿ ಮಹಾನಗರ ಪಾಲಿಕೆಯವರು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ನೀರಿನ ಘಟಕ ಸ್ಥಾಪನೆ ಮಾಡಿತ್ತು. ಆದ್ರೆ ನಿರ್ವಹಣೆ ಇಲ್ಲದೆ ನೀರು ಬರದೆ ಪ್ರಯಾಣಿಕರು ಕುಡಿಯುವ ನೀರಿಗೆ ಪರದಾಡುತ್ತಿದ್ರು. 2 ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದೆ. ಆದರೆ 2 ಸಹ ಕೆಟ್ಟು ನಿಂತು ಸುಮಾರು ತಿಂಗಳುಗಳೇ ಆಗಿದೆ. ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ 2 ನೀರಿನ ಘಟಕಗಳಿದ್ದರೂ ಕುಡಿಯುವ ನೀರಿಲ್ಲದೆ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮಹಾನಗರ ಪಾಲಿಕೆ ನಿರ್ವಹಣೆ ಮಾಡುತ್ತಿರುವ ಖಾಸಗಿ ಬಸ್ ನಿಲ್ದಾಣದಲ್ಲಿ 2023ರಲ್ಲಿ 2 ಲಕ್ಷ ರೂಪಾಯಿನಂತೆ 2 ನೀರಿನ ಘಟಕಗಳನ್ನ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅಳವಡಿಸಲಾಗಿತ್ತು. ಆದರೆ ನೀರಿನ ಘಟಕ ಇದ್ದರೂ ಪ್ರಯಾಣಿಕರಿಗೆ ಕುಡಿಯುವ ನೀರಿಲ್ಲದೆ ಜನ ಹಣ ನೀಡಿ ನೀರು ಕುಡಿಯುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮಹಾನಗರ ಪಾಲಿಕೆಯ ಹಣ ಪೋಲಾಗುತ್ತಿತ್ತು. ಜೊತೆಗೆ ಜನ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದರು. ಸಮಸ್ಯೆ ಅರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟು ಸುದ್ದಿ ಮಾಡಿಕೊಂಡು ಬಂದಿತ್ತು ಅಷ್ಟೇ. ನೋಡಬಹುದು, ಪ್ರತಿನಿತ್ಯ ಏನು ಶಿವಮೊಗ್ಗದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಾವಿರಾರು ಜನರು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಕುಡಿಲಿಕ್ಕೆ ಅಂತ ಹೇಳಿ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಮಹಾನಗರ ಪಾಲಿಕೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ 2 ಘಟಕಗಳನ್ನ ಸ್ಥಾಪನೆ ಮಾಡಿರುವಂತದ್ದು. ಆದ್ರೆ 2 ಘಟಕಗಳು ಇವಾಗ ದುರಸ್ತಿಯಾಗಿದೆ. ಕುಡಿಲಿಕ್ಕೆ ನೀರಿಲ್ಲದೆ ಇಲ್ಲಿನ ಜನರು ಏನು ಪ್ರಯಾಣಿಕರು ಬರ್ತಾರೆ, ಅವರು ಪ್ರತಿನಿತ್ಯ ದುಡ್ಡನ್ನ ಕೊಟ್ಟು ಖರೀದಿಯನ್ನ ಮಾಡುವಂತ ಏನು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ವರದಿಗೂ ಮುನ್ನ ಎಚ್ಚೆತ್ತ ಮಹಾನಗರ ಪಾಲಿಕೆ. ಇನ್ನು ಕುಡಿಯುವ ನೀರಿನ ಘಟಕದ ಸುದ್ದಿ ಮಾಡಿಕೊಂಡು ಬರ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತರು. ಇನ್ನೇನು ಸುದ್ದಿ ಪ್ರಸಾರ ಆಗಬೇಕು ಅನ್ನೋ ಅಷ್ಟರಲ್ಲಿ ಪಟಾಪಟ್ ಘಟಕ ಸರಿ ಮಾಡಿ ಹೋಗಿದ್ದಾರೆ. ಈಗ ಖಾಸಗಿ ಬಸ್ ನಿಲ್ದಾಣದಲ್ಲಿದ್ದಾರೆ, ನಿಮಗೆ ತೋರಿಸ್ತಾನೆ. ಅವತ್ತು ಏನು ನೀರು ಬರ್ತಿರ್ಲಿಲ್ಲ, ಆದ್ರೆ ಇವತ್ತು ಸುದ್ದಿ ಬಿತ್ತರಿಸಿರ್ಲಿಲ್ಲ. ಕೇವಲ ನಾವು ವಿಡಿಯೋನ ಮಾಡ್ಕೊಂಡು ಹೋಗಿದ್ವಿ. ಅಸಲೇ ಅಧಿಕಾರಿಗಳು ನಾವು ಅದನ್ನ ದುರಸ್ತಿಗೊಳಿಸ್ತೀವಿ, ಯಾವುದೇ ರೀತಿ ಸುದ್ದಿಯನ್ನ ಮಾಡಬೇಡಿ, ಆ ನೀರು ಸರಿ ಮಾಡ್ತೀವಿ ಅನ್ನುವಂತ ಆ ಮಾತನ್ನ ಹೇಳಿದ್ರು. ಅದರಂತೆ ಈಗ ನೀರು ಬರೋ ಹಾಗೆ ಮಾಡ್ಕೊಂಡಿದ್ದಾರೆ. ಒಂದೇ ದಿನಕ್ಕೆ ಬಂತು ನೀರು. ಒಂದೇ ದಿನದಲ್ಲಿ ಖಾಸಗಿ ನಿಲ್ದಾಣದ ನೀರಿನ ಘಟಕದಲ್ಲಿ ನೀರು ಬಂದಿದೆ. ಬೇರೆ ಬೇರೆ ಊರುಗಳಿಂದ ಬರೋ ಪ್ರಯಾಣಿಕರು ಹಣ ನೀಡಿ ನೀರು ಕುಡಿಯುತ್ತಿದ್ದ ಸಮಸ್ಯೆಗೆ ಮುಕ್ತಿ ಸಿಕ್ಕಿದ್ದು 6 ತಿಂಗಳಿಂದ ಬಗೆಹರಿಯದ ಸಮಸ್ಯೆ ಇದೀಗ ಕ್ಲಿಯರ್ ಆಗಿದೆ. ಇದೀಗ ಪ್ರಯಾಣಿಕರು ರಿಪಬ್ಲಿಕ್ ಕನ್ನಡದ ಸೂಪರ್ 3ಗೆ ಧನ್ಯವಾದ ತಿಳಿಸಿ ಜೈಕಾರ ಹಾಕಿದ್ದಾರೆ. ಇಲ್ಲಿ 2 ನೀರಿನ ವ್ಯವಸ್ಥೆ ಮಾಡಿದ 4 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಈಗೊಂದು 6 ತಿಂಗಳ ನೀರಿನ ಸಮಸ್ಯೆ ಇತ್ತು, ಸರಿ ಇಲ್ಲ. ಈಗ ಬಂದೆಲ್ಲ ಸರಿ ಮಾಡಿಕೊಟ್ಟಿದ್ದಾರೆ. ಈಗ ಸುಗಮವಾಗಿ ನೀರು ಬರ್ತಾ ಉಂಟು. ಅಂತ ನಾವು ಅವ್ರಿಗೆ ಧನ್ಯವಾದ ಅರ್ಪಿಸ್ಕೊಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು ಅಂತೇಳಿ ಹೇಳ್ತೀವಿ ಸರ್. ಮೊನ್ನೆ ರಿಪಬ್ಲಿಕ್ ಟಿವಿಯವರು ನೀರು ಬರ್ತಿಲ್ಲ ಅಂತ ಇದು ಮಾಡಿದ್ರು. ಈಗ ಮೊನ್ನೆ ಒಂದು ಮುನ್ಸಿಪಾಲಿಟಿ ರೆಡಿ ಮಾಡೋಗಿದ್ದಾರೆ. ಈಗ ಸರಿಯಾಗಿ ನೀರು ಬರ್ತಾ ಇದೆ ಸರ್. ಕುಡಿಲಿಕ್ಕೆ ಸಮಸ್ಯೆ ಆಗ್ತಾಗಲೇ ಸಮಸ್ಯೆ ಐತೆ ಸರ್, ಬರ್ತಿರ್ಲಿಲ್ಲ ನೀರು. ಈಗ ಇವ್ರು ಮಾಡೋದ್ಮೇಲೆ ಸರಿಯಾಗಿ ಬರ್ತಾ ಇದೆ ನೀರು. ರಿಪಬ್ಲಿಕ್ ಟಿವಿಯವರು ಮನವಿ ಮಾಡಿದ್ದಕ್ಕೆ ನೀರು ಬರೋಂಗೆ ಆಗಿದೆ ಸರ್ ಈಗ ಮುನ್ಸಿಪಾಲಿಟಿಯಿಂದ. ಆರ್ ಕನ್ನಡದವರು ರಿಪಬ್ಲಿಕ್ ಕನ್ನಡದವರು ಬಂದು ಸುದ್ದಿ ಮಾಡಿದ್ಮೇಲೆ ಈಗ ನೀರು ಚೆನ್ನಾಗಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಒಟ್ಟಾರೆ ಸುದ್ದಿ ಬಿತ್ತರಿಸುವ ಮುನ್ನವೇ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಿದೆ. ಇದು ಸೂಪರ್ 3 ಪವರ್. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.